ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆಯಲ್ಲಿ ನಾವು ಶರಿಯಾ ಲಾ ಬಗ್ಗೆ ಮಾತಾಡ್ತಿದ್ವಿ. ಉಮರ್ ಶರೀಫ್ ಅವರು ತಾವು ಹೇಳಿದರೆ ತಪ್ಪು ಮಾಡೋದನ್ನ ಕಂಡ್ರೆ ತಡಿಬೇಕು ಅಂತ ಹೇಳಿದ್ದಾರೆ ಅಂತ. ಇವತ್ತಿನ ನಿಮ್ಮ ಶರಿಯಾ ಲಾದಲ್ಲಿ ನಿಮ್ಮ ಪ್ರಕಾರ ಯಾವುದು ತಪ್ಪುಗಳಿಲ್ವಾ? ಸುಧಾರಣೆ ಆಗಬೇಕು ಅನ್ನೋ ಥರದ ಅಂಶಗಳಿಲ್ವಾ? ಈ ಥರದ ಸರಿ ಹೋಗಬೇಕು ಅನ್ನೋ ಥರದ ಅಂಶಗಳಿಲ್ವಾ? ಅದನ್ನ ತಾವು ತಡಿಬೇಕಾ? ತಡಿಯಕ್ಕೆ ಏನು ಮಾಡ್ತೀರಿ? ನಮ್ಮ ಪ್ರಕಾರ ಇದರಲ್ಲಿ ಸುಧಾರಣೆ ಫರ್ಗೆಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಫರ್ಗೆಟ್ ಇಟ್. ಓಕೆ, ಓನ್ಲಿ ಅಬೌಟ್ ಶರಿಯಾ ಏನು ಮಾಡಬೇಕು ನೀವು? ನೋಡಿ, ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡ್ರಾಫ್ಟ್ ಮಾಡಿ ಇವತ್ತವರೆಗೂ ಎಷ್ಟೋ ಸುಮಾರು 200 ಮೇಲೆ ಅಮೆಂಡ್ಮೆಂಟ್ ಆಗಿದೆ. ನಮ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1425 ವರ್ಷ ಮುಂಚೆ ಏನ್ ಶರೀಯತ್ ಕೊಟ್ಟರು ಅದನ್ನ ಇವತ್ತವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಮುಸಲ್ಮಾನರು. ಒಂದು ಅಮೆಂಡ್ಮೆಂಟ್ ಕೂಡ ಆಗಿಲ್ಲ ಶರೀಯತ್ನಲ್ಲಿ. ಚೇಂಜಸ್ ಇಲ್ಲ. ಅದೇ ಅಂದ್ರೆ ಮಾತಾಡಕ್ ಬಿಡಿ ಸರ್, ಮಾತಾಡಕ್ ಬಿಡಿ. ಏನು ತಪ್ಪುಗಳನ್ನ ಸರಿ ಮಾಡಬೇಕು? ತಪ್ಪುಗಳು ಇದೆಯಾ? ಶರಿಯಾದಲ್ಲಿ ತಪ್ಪುಗಳಿಲ್ಲ. ಒಂದು ವಿಷಯ ಇಲ್ಲ. ಎರಡನೇ ವಿಷಯ, ಇವ್ರು ಹೇಳ್ದಂಗೆ ಸರಿಯಾಗಿ ಹೇಳಿದ್ದಾರೆ, ಫತ್ವಾ ಕೊಡಕ್ಕೆ ಇಜ್ತಿಹಾದ್ ಎಂಬ ಒಂದು ಪ್ರಿನ್ಸಿಪಲ್ ಇದೆ. ಇಜ್ತಿಹಾದ್ ಎಂಬುದು ಏನಂದ್ರೆ, ನೀವು ಯಾವ ಜಾಗದಲ್ಲಿದ್ದೀರಾ, ಯಾವ ಕಾಲದಲ್ಲಿದ್ದೀರಾ, ಆ ಫೌಂಡೇಶನ್ ಉಳಿಸ್ಕೊಂಡು ಕೆಲವು ವಿಚಾರದಲ್ಲಿ ಫತ್ವಾ ಕೊಡಕ್ಕೆ ಪಂಡಿತರಿಗೆ ಅವರಿಗೆ ಆ ಕೆಪಾಸಿಟಿ ಇರೋರಿಗೆ ಮಾತ್ರ ಅನುಮತಿ ಇದೆ, ಎಲ್ಲರಿಗಿಲ್ಲ, ನನ್ನಂತ ಸಾಮಾನ್ಯರಿಗಿಲ್ಲ. ಸೊ ಇಜ್ತಿಹಾದ್ ಎಂಬ ವಿಷಯ ಇಸ್ಲಾಂನೊಳಗೆ ಇದೆ, ಬಟ್ ನಾಟ್ ಅಟ್ ದಿ ಕಾಂಪ್ರಮೈಸಿಂಗ್ ಆಫ್ ದಿ ಬೇಸಿಕ್ ಫೌಂಡೇಶನ್ಸ್ ಆಫ್ ದ ಕುರಾನ್. ತಲಾಕ್ ವಿಷಯದಲ್ಲಿ ಬಹುಪತ್ನಿತ್ವ ಮತ್ತು ತಲಾಕ್ ಇವೆರಡು ಏನಂದ್ರೆ ಕುರಾನ್ ಸ್ಪಷ್ಟವಾಗಿ ಹೇಳಿದೆ, ನೀವು ನ್ಯಾಯ ಮಾಡಕ್ಕೆ ಸಾಧ್ಯವಿಲ್ಲವೆಂದ್ರೆ ಒಬ್ಬ ಹೆಂಗಸನ್ನು ಒಬ್ಬ ಹೆಂಗಸನ್ನು ನೀವು ಮದುವೆ ಮಾಡ್ಕೊಳ್ಳಿ, ಒಂದೇ ಹೆಂಡತಿ ನಿಮಗೆ ಸಾಕು. ಅದು ನ್ಯಾಯ ಮಾಡೋದು ನ್ಯಾಯ ಮಾಡಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಿಮಗೆ 2 ಮದುವೆ ಮಾಡಬೇಕಾಗಿದ್ರೆ ಇಬ್ಬರಿಗೂ ನೀವು ನ್ಯಾಯ ಮಾಡಬೇಕಾಗುತ್ತೆ. ಅವ್ರಿಗೂ ಮಾಡಿಕೊಡ್ಬೇಕು, ಈಕ್ವಾಲಿಟಿ. ಆದ್ದರಿಂದ ಬಹಳ ಕಡಿಮೆ ಅಲ್ಲ. ನಮ್ಮ ಒಂದು ಬೇಸಿಕ್ ಹ್ಯೂಮನ್ ಎಮೋಷನ್ ಬಗ್ಗೆ ಮಾತಾಡಿದ್ರೆ, nobody would like to share her love. Yes. So a woman has to share her love with another woman, the love of her husband with another woman. Okay. Emotionally, ನಾವು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದು ಮಾನವೀಯತೆಯ ವಿರೋಧಿ ಅಂತ ಅನ್ಸುತ್ತೆ. ನೀವು ಮೆಟೀರಿಯಲ್ ಲಾಗಳನ್ನ ಕೊಡ್ತೀರಿ, ಮೆಟೀರಿಯಲ್ ನ್ಯಾಯ ಕೊಡ್ತೀರಿ ನೀವು. ಒಂದು ಆಧುನಿಕ ಪ್ರಪಂಚದಲ್ಲಿ ದುಡಿತಾ ಇದ್ದಾಳೆ, ಅವಳು 2 ಗಂಡರನ್ನ ಸಾಕಬಹುದು ಅನ್ನೋ ಹಾಗಿದ್ರೆ ಸ್ವತ್ತುಗಳ ತರಕ್ಕೆ ಇಬ್ಬರಿಗೂ ಒಂದೊಂದು ಕಾರ್ ಕೊಡ್ತೀನಿ, ಇಬ್ಬರಿಗೂ ಒಂದೊಂದು ಮನೆ ಕೊಡ್ತೀನಿ, ಇಬ್ರು ಗಂಡ ಮದುವೆ ಆಗ್ತೀನಿ. ಒಂದ್ ಮಾತು ಹೇಳ್ಕೊತೀನಿ ಸರ್. ನೋಡಿ, ನಾನು ಸಂಸ್ಕೃತ್ ಸ್ಟೂಡೆಂಟ್ ಅಲ್ಲ, ನಾನು ಸಂಸ್ಕೃತ್ ಸ್ಟೂಡೆಂಟ್. ಓಕೆ, ನಾನು ಓದಿದ್ದು ಎಲ್ಲ ಇಂಡಿಯಾನಲ್ಲಿ, ಬ್ಯಾಂಗ್ಳೂರಿನಲ್ಲಿನೇ ಓದಿದ್ದೆ. ನನಗೆ ಹಿಂದೂ ಧರ್ಮದ ಬಗ್ಗೆ ಎಲ್ಲ ನಾನು ರಾಮಾಯಣ ಓದಿದ್ದೀನಿ, ಮಹಾಭಾರತ ಓದಿದ್ದೀನಿ. ಈಗ ದಶರಥನಿಗೆ ಎಷ್ಟು ಮದುವೆ ಆಯಿತು? ರಾಮ ನಿಮ್ಮ ಧರ್ಮ ನಿಮ್ಮ ಧರ್ಮ Let's go one by one. Anwar, one ನಿಮಿಷ. ಅನ್ವರ್ ಅವರು ರಾಮಾಯಣದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಇಟ್ ಇಸ್ ಇಲ್ಲಿಗಲ್. ಹೇಳಿ. ಒಂದ್ ನಿಮಿಷ ಸರ್, ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ. ನೀವು ದ್ವಿಪತ್ನಿತ್ವನ ನೀವು ಅಪೋಸ್ ಮಾಡ್ತಿದ್ದೀರಾ. ಸಪೋಸ್ ಈಗ ನೀವು ಮದುವೆ ಆಯ್ತು, ಮದುವೆ ಆಗಿ ನಿಮ್ಮ ಹೆಂಡತಿ ಅವಳಿಗೆ ನಿಮ್ಮ ಲೈಂಗಿಕ ಅವ್ರ ಹತ್ರ ನಿಮ್ಗೆ ಏನು ಮಾಡಕ್ಕಾಗಲ್ಲ ಅಂತ, ಲೈಂಗಿಕವಾಗಿ ಅವ್ರ ಹತ್ರ ಏನು ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಯ್ತು, ನಿಮ್ ಜೊತೆ ಅವ್ರನ್ನ ಏನ್ ಮಾಡ್ಬೇಕು?
ಅವ್ರು ಅಲ್ಲ ಒಂದ್ ವಿಷಯ ಕೇಳಿ, ಲೈಂಗಿಕವಾಗಿ ಅವ್ರು ನಿಮ್ಮ ಸಪೋರ್ಟೇ ಮಾಡ್ತಾ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿ ಅವ್ರು ಒಂದ್ ನಿಮಿಷ ಅವ್ಳಿಗೆ ಏನು ಮಾಡಕ್ ಅಂದ್ರೆ ನಿಮ್ಗೆ ಅವ್ರನ್ನ ನೋಡಕ್ ಆಸಕ್ತಿ ಅಲ್ಲ ಅದು, ಅವಾಗ ನೀವ್ ಏನ್ ಮಾಡ್ತೀರಾ? ಅಂದ್ರೆ ನೀವು ಬಿಸಾಕ್ಬೇಕಂತ ನಾವ್ನ ಡೈವರ್ಸ್ ಕೊಟ್ಟು ಅದಕ್ಕೊಂದು ಕರೆಯಲ್ಲ. ಅದೇ ತರ ಗಂಡಸಿಗಾಯ್ತು, ಗಂಡಸಿಗೆ ಆಕ್ಸಿಡೆಂಟ್ ಆಯ್ತು, ಗಂಡಸು ಬಿಕೇಮ್ ಇನ್ಕೇಪಬಲ್, ಕ್ಯಾನ್ ಶಿ ಮ್ಯಾರಿ? ಅಂದ್ರೆ ಸಾರ್ ಅಲ್ಲಿ ನೋಡಿ ಏನಂದ್ರೆ ರಾಮಾಯಣ ವಿಚಾರ ಬಂದಿದ್ದಕ್ಕೆ ಆದ್ರೂ ನಾನೇನು ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ. ಕುವೆಂಪು ಅವರು ಅದಕ್ಕೆ ಬಹಳ ದೊಡ್ಡ ಬೇರೆ ತರದೇ ಅರ್ಥ ಕೊಡ್ತಾರೆ. ರಾಮಾಯಣದಲ್ಲಿ ಮೌಲ್ಯ ಅನ್ಸ್ಕೊಳ್ಳೋದು ಏನು ಅಂದ್ರೆ ರಾಮನ ಸೀತೆಯ ಏಕಪತ್ನಿ ಅಥವಾ ಏಕಪತಿ ಇದು. ಅದರಲ್ಲಿ ಒಂದ್ ನಿಮಿಷ ರಾಮ ಇದು ಕುವೆಂಪು ಅವರ ಏನು ಜ್ಞಾನಪೀಠ ತಗೊಂಡು ಇದರಲ್ಲಿ ಕಾವ್ಯದಲ್ಲಿ ಕುವೆಂಪು ಅವರು ಏನ್ ಮಾಡ್ತಾರೆ ಅಂದ್ರೆ ರಾಮ ಮತ್ತು ಸೀತೆ ಇಬ್ರು ಅಗ್ನಿ ಪ್ರವೇಶ ಮಾಡ್ತಾರೆ. ಹಾಗಾಗಿ ಅದು ದಶರಥ ಭೂಪತಿಯವರು ಅರ್ಜೆಂಟ್ ಆಗೆಲ್ಲ ಹೋಗ್ಲಿಕ್ಕಿದೆ. ಸೊ ಐ ಗಿವ್ ಹಿಮ್ ಎ ಫೈನಲ್ ವರ್ಡ್ ಬಿಫೋರ್ ಐ ಟೇಕ್ ಎ ಬ್ರೇಕ್. ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಇದು ಸಮಯ ಅಲ್ಲ ಅಂತ ತಾವು ಈಗಲೂ ಹೇಳ್ತೀರಾ, ಆರ್ ಇದು ಕರೆಕ್ಟ್ ಟೈಮ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಒಂದು ಇದ್ರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಗಳಾಗಬೇಕು, ದೊಡ್ಡ ಪ್ರಾಸೆಸ್ ಆಗಬೇಕು. ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಇವತ್ತೇನು ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿದೆ, ಅವರ ಬಗ್ಗೆ ಮುಸಲ್ಮಾನರಿಗೆ ನಂಬಿಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ ಹೇಳ್ತೀನಿ ನಾನು ನಿಮ್ಗೆ. 118 ಕೋಟಿ ಜನ ಇರುವಂತಹ ಮುಸಲ್ಮಾನರಲ್ಲಿ ಬಿಜೆಪಿ 282 ಜನ ಎಂಪಿಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲ. ಹೆಂಗ ನಂಬ್ತಾರೆ ಸ್ವಾಮಿ? ನೀವು ಟಿಕೆಟೇ ಕೊಟ್ಟಿಲ್ಲ ಅವ್ರಿಗೆ, ನೀವು ಅವ್ರ ನಂಬರ್ ಇರಬಹುದು. ಆದ್ರೆ ಮುಸ್ಲಿಮರ ವೆಲ್ಫೇರ್ ನ ಯಾರೋ ಒಬ್ಬ ಮುಸ್ಲಿಂ ಸಂಸದನೇ ನೋಡ್ಕೋಬೇಕು ಅಂತ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ದಲಿತರ ಕಲ್ಯಾಣವನ್ನ ದಲಿತ ಮಂತ್ರಿಗಳು ಹೇಗೆ ನೋಡ್ಕೊಂಡಿದ್ದಾರೆ ಇಲ್ಲ ಅಂದ್ರೆ ಆ ಜನಾಂಗಕ್ಕೆ ಹೆಂಗ ನಂಬಿಕೆ ಬರುತ್ತೆ ರಾಜಕೀಯ ಮೇಲೆ? ಜನ ಹೇಳ್ತಿಲ್ಲ ಮಾತನ್ನ, ನಾನು ಆ ಮಾತನ್ನ ಹೇಳ್ತಾ ಇಲ್ಲ. ಫೈನಲ್ ವರ್ಡ್ ಹೇಳಿ ವಿರಾಮ ತಗೊಳ್ತಾನೆ. ತಾವು ಹೋಗ್ಬೇಕಾಗಿರೋದನ್ನ ಬೇಗ ಹೋಗ್ಬೇಕಾಗಿರೋದನ್ನ ಅಂತ ಹೇಳಿದೆ ನಾನು. ಏನು ಅಂದ್ರೆ ಇವತ್ತು ಇನ್ನು ಅಲ್ಪಸಂಖ್ಯಾತರು ಮತ್ತೆ ಏನು ಜಾತ್ಯತೀತವಾಗಿ ಯೋಚನೆ ಮಾಡೋರಿಗೆ ಬಿಜೆಪಿ ಬಗ್ಗೆ ಸಕಾರಣವಾದ ಒಂದು ಭಯ ಇದೆ. ಅಷ್ಟೇ ಭಯ ಇಲ್ಲ. ವಿರಾಮ ತಗೊಳ್ತೀನಿ. ಒಂದು ನಿಮಿಷ ಮತ್ತು ಇನ್ ಬಿಟ್ವೀನ್ ಸೆಕ್ಯುಲರ್ ಒಂದು ನಿಮಿಷ ವಿರಾಮ ತಗೊಳ್ತೀನಿ. ಭೂಪತಿಯವರು ಅರ್ಜೆಂಟಾಗೆಲ್ಲ ಹೋಗ್ಲಿಕ್ಕಿದೆ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಬೀಳ್ಕೊಡ್ತಾ ಇದ್ದೀನಿ. ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ.